ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ ಅಂದ್ರು. ಈಗ ಫಿಲ್ಟರ್ ಕಾಮಗಾರಿ ಶುರುವಾಗಿದೆ. ಆರ್ಥಿಕವಾಗಿ ಸಬಲರಾದ 2 ಲಕ್ಷಕ್ಕೂ ಅಧಿಕ ನಾರಿಯರ ಎಣಿಕೆ ಶುರುವಾಗಿದೆಯಂತೆ. ಸ್ವಯಂ ಪ್ರೇರಿತವಾಗಿ ಹಣ ಬಿಟ್ಕೊಡಿ ಅಂತ ಮನವಿ ಮಾಡಲಾಗ್ತಾ ಇದೆ. 4 ತಿಂಗಳ ಬಳಿಕ ಹಣ ರಿಲೀಸ್ಗೆ ಸಿಎಂ ಸೂಚಿಸಿದ್ದಾರೆ. ಮೊನ್ನೆ ಶಿಶುಪಾಲನ ನೆನಪಿಸಿದ್ರು, ಆದರೆ ಇದು ಯಾದವಿ ಕಲಹ. ವಾಸುದೇವನಿಗೆ ತಡೆಯಲಾಗ್ತಾ ಇಲ್ಲ. ಕಾಂಗ್ರೆಸ್ ಸೃಷ್ಟಿಸಿದ ಕೃಷ್ಣನಿಂದ ಸಾಧ್ಯನಾ? ಬೆಳಗ್ಗೆ ಖರ್ಗೆ ಭೇಟಿ ಮಾಡಿ ಬಂಡೆನ ಎಷ್ಟು ತಡ್ತಾರೋ ತಟ್ಲಿ ಅಂತ ಸುರೇಶ್ ಗರಂ ಆದ್ರೆ ದಿಲ್ಲಿ ತೀರ್ಮಾನ ಅಂತಿಮ ಅಂತ ಸಿಎಂ ಮೊಹರು ಒತ್ತಿದ್ರು. ಇತ್ತ ರಾಜಣ್ಣನ ವಾರ್ಗೆ ವಿರಾಮ ಬಿದ್ದಿಲ್ಲ. ಇದು ಪಾವನ ಗಂಗೆ. ಪಾಪ ಕರ್ಮಗಳನ್ನು ತೊಳೆಯಲು ಶಿವನ ಜಟೆಯಿಂದ ಅವತರಿಸಿದ ಭಾಗೀರಥಿ ದೇಶವೇ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಾ ಇದೆ. ಈ ಸ್ನಾನದ ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಯಾಂಪಲ್ ವರದಿ ಆಘಾತಕ್ಕೆ ತಳ್ಳಿದೆ. ಬ್ಯಾಕ್ಟೀರಿಯಾಗಳ ತಾಣ ಆಗಿದ್ದು ಚರ್ಮ ಕಾಯಿಲೆಯ ರಿಪೋರ್ಟ್ ಸಲ್ಲಿಸಿದೆ. ಭಾರತದ ಕಾರು ಮಾರುಕಟ್ಟೆ ಇಡೀ ವಿಶ್ವವನ್ನೇ ಸೆಳೀತಾ ಇದೆ. ಈವರೆಗೆ ಭಾರತದ ರಸ್ತೆಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಕಾರುಬಾರು ಜೋರಿತ್ತು. ಈಗ ದಿಗ್ಗಜ ಟೆಸ್ಲಾ ಕಂಪನಿ ಕೂಡ ದೇಶಕ್ಕೆ ಎಂಟ್ರಿ ಕೊಟ್ಟಿದೆ. 3 ಘಟಕ ತೆರೆಯೋದಕ್ಕೆ ಮುಂದಾಗಿರೋ ಎಲಾನ್ ಮಸ್ಕ್ ಕಂಪನಿ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.